ನಮಸ್ಕಾರ ಸ್ನೇಹಿತರೆ. ಇವತ್ತು ನಮ್ಮ ಜೀವನ ಲೈಫ್ ಅಂದರೆ ಏನು ಅದರ ಬಗ್ಗೆ ಮಾತಾಡೋಣ. ನಾವು ಈ ಭೂಮಿ ಮೇಲೆ ಬಂದಿರೋದು ಹಣದಿಂದ ಅಥವಾ ಮತ್ತು ಬೇರೆ ಏನೋ ವಸ್ತುಗಳಿಂದ ಖುಷಿಪಟ್ಟುಕೊಂಡು ಹೋಗುವುದಕ್ಕಲ್ಲ. ನಾವು ಯಾಕಾಗಿ ಭೂಮಿ ಮೇಲೆ ಬಂದಿದ್ದೇವೆ ಅಂದರೆ ಒಂದು ಭಗವಂತನ ಒಂದು ಕೃಪೆಯಿಂದ ಮತ್ತು ನಾವು ಪೂರ್ವ ಜನ್ಮ ಮಾಡಿದ ಒಂದು ಪುಣ್ಯದಿಂದ ನಾವು ಮನುಷ್ಯರಾಗಿ ಹುಟ್ಟಿರುತ್ತೇವೆ. ಇದಕ್ಕೆ ಯಾಕೆ ನಾವು ಮನುಷ್ಯರಾಗಿ ಹುಟ್ಟಿರ್ತೇವೆ ಅಂದರೆ ನಮಗೆ ಬುದ್ಧಿಶಕ್ತಿ ಇದೆ. ಬೇರೆ ಎಲ್ಲ ಪ್ರಾಣಿಗಳಿಗೆ ಬುದ್ಧಿಶಕ್ತಿ ಅನ್ನೋದೇ ಇಲ್ಲ, ಅವಕ್ಕೆ ಮಾತಾಡೋಕ್ಕೆ ಬರೋದಿಲ್ಲ, ವ್ಯಕ್ತಪಡಿಸೋ ಹೋಗಿಲ್ಲ. ಮನುಷ್ಯನು ವ್ಯಕ್ತಪಡಿಸಬಹುದು, ನೋಡಬಹುದು, ಆಲೋಚನೆ ಮಾಡಬಹುದು, ಎಲ್ಲ ಮಾಡಬಹುದು. ಮನುಷ್ಯನು ಹುಟ್ಟಿದಾಗಿಂದ ಸಾಯುವವರೆಗೆ 1008 ಅನುಭವಗಳನ್ನು ಪಡುತ್ತಾನೆ. ಆದರೆ ಎಲ್ಲ ಒಂದು ರೀತಿಯ ಸೌಲಭ್ಯಗಳನ್ನು ಕೊಟ್ಟು ಅದರ ಬಗ್ಗೆ ತೆಗೆದುಕೊಂಡಾಗ ಅದರ ಅನುಭವಗಳು ಅವನಿಗೆ ಆಗುತ್ತದೆ. ಮನುಷ್ಯನಿಗೆ 1000 ಕೋಟಿ ಕೊಟ್ಟು ಊಟ ತಿಂಡಿ ಮಾಡಿ ಅವನನ್ನು ಸುಮ್ಮನೆ ಆರಾಮಾಗಿ ಬಿಟ್ಟಾಗ ಅವನಿಗೆ ಯಾವುದೇ ಅನುಭವಗಳಾಗುವುದಿಲ್ಲ. ಅವನು ಹುಟ್ಟಿದ್ದು ವೇಸ್ಟಾಗಿ ಸಾಯ್ತಾನೆ. ಅವನಿಗೆ ಜೀವನದಲ್ಲಿ ಯಾವುದೇ ಒಂದು ಅನುಭವಗಳು ಬರುವುದಿಲ್ಲ. ಕಷ್ಟ ಬಂದಾಗ ನಾವು ಅಯ್ಯೋ ದೇವರೇ ನಮಗೆ ಕಷ್ಟ ಕೊಟ್ಟು ಬಿಟ್ಟ ಅಂತ ಹೇಳಿ, ಆ ಕಷ್ಟ ಯಾಕೆ ಕೊಟ್ಟ ಅದನ್ನು ನಾವು ಫೇಸ್ ಮಾಡುವ ಒಂದು ಧೈರ್ಯ ಶಕ್ತಿ ನಮಗೆ ಒಂದು ಪರೀಕ್ಷೆ. ಅದು ಕಷ್ಟ, ಅದನ್ನು ನಾವು ಫೇಸ್ ಮಾಡಬೇಕು. ನಾವು ಕಷ್ಟ ಬಂದಾಗ ಅಯ್ಯೋ ದೇವರೇ ನನಗೊಬ್ಬನಿಗೆ ಕಷ್ಟ ಕೊಟ್ಟು, ಪ್ರತಿಯೊಂದು ಜೀವಿಗೂ ಒಂದಲ್ಲ ಒಂದು ಕಷ್ಟಗಳು, ತಲೆಬಿಸಿಗಳು ಎಲ್ಲ ಜೀವಿಗಳಲ್ಲೂ ಇದೆ. ಅವರವರ ಕಷ್ಟ ಅವರವರಿಗೆ. ಅದು ನಾವು ಏನು ಯೋಚನೆ ಮಾಡ್ತೀವಿ, ಬೇರೆಯವರೆಲ್ಲ ಸುಖವಾಗಿದ್ದಾರೆ, ನಾವು ಕಷ್ಟದಲ್ಲಿದ್ದೇವೆ ಅನ್ನೋ ಒಂದು ಭ್ರಮೆಯಲ್ಲಿ ಮನುಷ್ಯನು ಬದುಕ್ತಾ ಇರ್ತಾನೆ. ಅದು ಸುಳ್ಳು. ಪ್ರತಿಯೊಬ್ಬನಿಗೂ ಅವನದೇ ಆದ ಒಂದು ಚಾಲೆಂಜ್ ಲೈಫಲ್ಲಿ ಇದ್ದೇ ಇರ್ತದೆ. ಅದನ್ನು ನಾವು ಸ್ವೀಕಾರ ಮಾಡಲೇಬೇಕು. ಮಾಡಲ್ಲ ಅಂದರೆ ಲೈಫ್ ನಡೆಯಲ್ಲ, ಅದು ಅಲ್ಲೇ ಸ್ಟ್ರಕ್ ಆಗಿಬಿಡುತ್ತೆ. ಕಷ್ಟ ಸುಖ ಅವೆರಡು ಒಂದರ ಸುಖ ಬಂದಾದ ಮೇಲೆ ಕಷ್ಟ ಬರಲೇಬೇಕು, ಕಷ್ಟ ಬಂದಾದ್ಮೇಲೆ ಸುಖ ಬರಲೇಬೇಕು, ಹಗಲಾದ್ಮೇಲೆ ರಾತ್ರಿ ಬರಲೇಬೇಕು, ರಾತ್ರಿ ಆದಮೇಲೆ ಹಗಲು ಬರಲೇಬೇಕು. ಇದೇ ರೀತಿ ರೊಟೇಷನ್ ಯೂನಿವರ್ಸಲ್ ನಡೆಸ್ತಾ ಇರ್ತದೆ. ಅದಕ್ಕೆ ಮನುಷ್ಯನು ನಾನಾ ಒಂದು ಅನುಭವಗಳನ್ನು ಪಡೆದುಕೊಂಡು ಭೂಮಿಯ ಮೇಲೆ ಅವನು ಬರಬೇಕಾದ್ರೂ ಏನನ್ನೂ ತೆಗೆದುಕೊಂಡು ಬಂದಿಲ್ಲ, ಹೋಗಬೇಕಾದ್ರೂ ಏನೂ ತೆಗೆದುಕೊಂಡು ಹೋಗೋದಿಲ್ಲ. ಶೂನ್ಯ ಚಿತ್ತನಾಗಿ ಹೋಗ್ತಾನೆ. ಒಂದು ಅವನೇ ಅನುಭವಗಳನ್ನು ಪಡೆದುಕೊಂಡು ಆತ್ಮವು ಇಲ್ಲಿಂದ ಭೂಲೋಕದಿಂದ ಮೇಲೆ ಸಂಚಾರ ಮಾಡುತ್ತದೆ. ಆತ್ಮ ದೇಹ ಅನ್ನೋದು ಒಂದು ಅಂಗಿ ಇದ್ದಾಗೆ, ಅದು ಇಲ್ಲೇ ಸುಟ್ಟು ಹೋಗುತ್ತದೆ, ಮಣ್ಣು ಸೇರುತ್ತದೆ, ಅದು ವೇಸ್ಟ್. ದೇಹಕ್ಕೆ ಯಾವುದೇ ಒಂದು ವ್ಯಾಲ್ಯೂ ಇಲ್ಲ, ಆತ್ಮನಿಗೆ ಮಾತ್ರ ಒಂದು ವ್ಯಾಲ್ಯೂ ಇರುವಂಥದ್ದು. ಅದಕ್ಕಾಗಿ ಮನುಷ್ಯನು ಕಷ್ಟಗಳಿಗೆ ಜಗ್ಗದೆ ಮುನ್ನಡೆಯಲೇಬೇಕಾಗುತ್ತದೆ. ಆದ್ದರಿಂದ ಪ್ರತಿಯೊಬ್ಬರೂ ಈ ಜೀವನವನ್ನು ಒಂದು ನಮಗೆ ಶಾಶ್ವತವಾಗಿ ದೇವರು ಕಳಿಸಿಲ್ಲ, ಒಂದು ಟೂರ್ ರೀತಿಯಲ್ಲಿ ಕಳಿಸಿರ್ತಾನೆ. ಅದನ್ನು ಮುಗಿಸಿಕೊಂಡು ನಾವು ಪರಲೋಕಕ್ಕೆ ಹೋಗಲೇಬೇಕು. ಅದಕ್ಕಾಗಿ ಎಲ್ಲರೂ ಯಾವುದೇ ಚಿಂತೆಗಳನ್ನು ಮಾಡದೆ ಇದು ಬಾಡಿಗೆ ಮನೆಯ ಥರ ಭೂಮಿಯನ್ನು ನಾವು ಕಲ್ಪಿಸಿಕೊಂಡು ಇರುವಷ್ಟು ದಿನ ಇಲ್ಲಿ ಇರಬೇಕು ಅಷ್ಟೇ. ಇದು ಪರ್ಮನೆಂಟ್ ಆದ ಒಂದು ಜಾಗ ನಮ್ಮದಲ್ಲ. ನಮಗೆ ಯಾವತ್ತು ಮೇಲೂ ಹೋಗುವ ಒಂದು ಅವಕಾಶ ಬರುತ್ತದೆ ಎಂದು ಯಾರಿಗೂ ಮುನ್ಸೂಚನೆ ಇರುವುದಿಲ್ಲ. ಆದ್ದರಿಂದ ಇರುವಷ್ಟು ದಿನ ಆರಾಮಾಗಿ ಖುಷಿಯಾಗಿ ಇರಬೇಕನ್ನೋದೇ ಇದರ ತಾತ್ಪರ್ಯ. ನಮಸ್ಕಾರ ಸ್ನೇಹಿತರೆ.